ನಿನ್ನೆಯಿಂದ ಅಲ್ಲ ಸರ್, ನಿನ್ನೆಯಿಂದ ಈಗ ವಿವಾದ ಆಗೋಗಿದೆ. ನೀವು ಕೊಟ್ಟಿರೋ ಸ್ಟೇಟ್ಮೆಂಟ್, ನೀವು ಅನಿವಾರ್ಯ ಅಂತ ಹೇಳಿರೋ ಸ್ಟೇಟ್ಮೆಂಟ್ ನನಗೆ ಈಗ ಬಿಜೆಪಿ ಎಲ್ಲ ಹೇಳ್ತಾ ಇದ್ದಾರೆ ಭಾರತ್ ಜೋಡೋ ಒಂದ್ ಕಡೆ ಆಗ್ತಾ ಇದ್ದಾರೆ, ನ್ಯಾಯ ಜೋಡೋ. ಅವರು ರಾಹುಲ್ ಗಾಂಧಿ ಭಾರತವನ್ನ ಜೋಡಿಸಬೇಕು ಅಂತ ಇದ್ರೆ ಸುರೇಶ್ ಅವರು ಈ ಒಂದು ಭಾರತವನ್ನ ಬೇರೆ ಮಾಡಬೇಕು, ವಿಭಜನೆ ಮಾಡುವಂತ ಕೆಲಸವನ್ನು ಮಾಡ್ತಿದೆ. ಕಾಂಗ್ರೆಸ್ ಸಂಸ್ಕೃತಿಯೇ ಇದು, ಒಡೆದು ಆಳುವ ನೀತಿ ಬ್ರಿಟಿಷರಿದ್ದು, ಅದೇ ರೀತಿಯ ಸಂಸ್ಕೃತಿ ಕಾಂಗ್ರೆಸ್ ಮುಂದುವರ್ಸ್ಕೊಂಡ್ ಬಂದಿದೆ ಅಂತ ಹೇಳಿ ಈಗ ನಿನ್ನೆಯಿಂದ ಬಿಜೆಪಿ ಅವರು ಎಲ್ಲರೂ ಕೂಡ ಇದೇ ರಿಯಾಕ್ಷನ್ ಮಾಡಿರೋದು. ಭಾರತೀಯ ಜನತಾ ಪಕ್ಷದವರು ಒಡೆದು ಆಳೋ ನೀತಿನಲ್ಲಿ ಎಕ್ಸ್ಪರ್ಟ್ಸು, ಜೊತೆಗೆ ತಿರ್ಚೋದ್ರಲ್ಲಿ ಪಿತಾಮಹರು. ತಿರ್ಚುವಂಥದ್ದು ಪ್ರತಿಯೊಂದು ನನ್ನ ಹೇಳಿಕೆಯನ್ನು ತಿರ್ಚೋದಿರಲಿ, ಯಾರ್ಯಾರು ಹೇಳಿಕೆ ಬೇಕಾದ್ರೆ ಹೆಂಗೆ ಬೇಕಾದ್ರೆ ತಿರ್ಚ್ತಾರೆ. ಇವತ್ತು ಪ್ರತಿಯೊಂದು ಹೇಳಿಕೆಯನ್ನು ತಿರ್ಚಿ ಭಾರತದ ಸಂವಿಧಾನವನ್ನು ತಿರ್ಚುವಂಥ ಪ್ರಯತ್ನ ಮಾಡಿದ್ದಾರೆ, ಭಾರತದ ಇತಿಹಾಸವನ್ನು ತಿರ್ಚುವಂಥ ಪ್ರಯತ್ನಗಳು ನಡೆದಿದೆ ಈ ದೇಶದಲ್ಲಿ. ಇವತ್ತು ನನ್ನ ಹೇಳಿಕೆಯನ್ನು ತಿರ್ಚೋದ್ರಲ್ಲಿ ಅರ್ಥ ಇಲ್ಲ, ಏನು ದೊಡ್ಡದೇನಲ್ಲ ಬಿಡಿ ಇವರಿಗೆ. ಆದರೆ ನಾವು ಭಾರತ್ ಜೋಡೋ ಯಾತ್ರೆಯನ್ನು ಸಂಪೂರ್ಣವಾಗಿ ನಿಂತು ಅವ್ರ ಜೊತೆ ಕೈ ಜೋಡಿಸಿರ್ತಕ್ಕಂಥದ್ದು. ರಾಹುಲ್ ಗಾಂಧಿ ಅವರ ಯಾತ್ರೆ ಯಶಸ್ಸಾಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಚುನಾವಣೆಯಲ್ಲಿ ಗೆಲುವು ಸೋಲು ಬೇರೆ ವಿಚಾರಗಳಾಗ್ತದೆ, ಆದರೆ ಕಾಂಗ್ರೆಸ್ ಪಕ್ಷ ಯಾವತ್ತೂ ಈ ದೇಶದ ಐಕ್ಯತೆ ಮತ್ತು ಸಮಗ್ರತೆಯನ್ನು ಕಾಪಾಡ್ಕೊಂಡು ಬಂದಿದೆ. ಒಕ್ಕೂಟ ವ್ಯವಸ್ಥೆಯನ್ನು ಬಲಿಷ್ಠ ಮಾಡಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷ ಕೆಲಸ ಮಾಡಿದೆ. ಇವತ್ತು ಸ್ವತಂತ್ರವನ್ನು ಕಿತ್ಕೊಳ್ತಕ್ಕಂಥ ಪರಿಸ್ಥಿತಿಗೆ ನಾವು ಹೋಗ್ತಾ ಇದ್ದೇವೆ. ನಾನೇನೋ ಮಾತಾಡ್ತು ಅಂತಂದ್ರೆ ಎಲ್ಲರೂ ಅದನ್ನ ಅಪಪ್ರಚಾರಕ್ಕೆ ಉಪಯೋಗಿಸ್ತಾ ಇತ್ತು ಅಂತಂದ್ರೆ, ನನ್ನನ್ನು ಬೇರೆ ರೀತಿ ವೈಭವೀಕರಿಸುವಂತ ಪ್ರಯತ್ನ ಮಾಡ್ತು ಅಂತಂದ್ರೆ ನಿನ್ನೆಯಿಂದ ಅಲ್ಲ ಸರ್, ನಿನ್ನೆಯಿಂದ ಈಗ ವಿವಾದ ಆಗೋಗಿದೆ. ನೀವು ಕೊಟ್ಟಿರೋ ಸ್ಟೇಟ್ಮೆಂಟ್, ನೀವು ಅನಿವಾರ್ಯ ಅಂತ ಹೇಳಿರೋ ಸ್ಟೇಟ್ಮೆಂಟ್ ನನಗೆ ಈಗ ಬಿಜೆಪಿ ಎಲ್ಲ ಹೇಳ್ತಾ ಇದ್ದಾರೆ ಭಾರತ್ ಜೋಡೋ ಒಂದ್ ಕಡೆ ಆಗ್ತಾ ಇದ್ದಾರೆ, ನ್ಯಾಯ ಜೋಡೋ. ಅವರು ರಾಹುಲ್ ಗಾಂಧಿ ಭಾರತವನ್ನ ಜೋಡಿಸಬೇಕು ಅಂತ ಇದ್ರೆ ಸುರೇಶ್ ಅವರು ಈ ಒಂದು ಭಾರತವನ್ನ ಬೇರೆ ಮಾಡಬೇಕು, ವಿಭಜನೆ ಮಾಡುವಂತ ಕೆಲಸವನ್ನು ಮಾಡ್ತಿದೆ. ಕಾಂಗ್ರೆಸ್ ಸಂಸ್ಕೃತಿಯೇ ಇದು, ಒಡೆದು ಆಳುವ ನೀತಿ ಬ್ರಿಟಿಷರಿದ್ದು, ಅದೇ ರೀತಿಯ ಸಂಸ್ಕೃತಿ ಕಾಂಗ್ರೆಸ್ ಮುಂದುವರ್ಸ್ಕೊಂಡ್ ಬಂದಿದೆ ಅಂತ ಹೇಳಿ ಈಗ ನಿನ್ನೆಯಿಂದ ಬಿಜೆಪಿ ಅವರು ಎಲ್ಲರೂ ಕೂಡ ಇದೇ ರಿಯಾಕ್ಷನ್ ಮಾಡಿರೋದು. ಭಾರತೀಯ ಜನತಾ ಪಕ್ಷದವರು ಒಡೆದು ಆಳೋ ನೀತಿನಲ್ಲಿ ಎಕ್ಸ್ಪರ್ಟ್ಸು, ಜೊತೆಗೆ ತಿರ್ಚೋದ್ರಲ್ಲಿ ಪಿತಾಮಹರು. ತಿರ್ಚುವಂಥದ್ದು ಪ್ರತಿಯೊಂದು ನನ್ನ ಹೇಳಿಕೆಯನ್ನು ತಿರ್ಚೋದಿರಲಿ, ಯಾರ್ಯಾರು ಹೇಳಿಕೆ ಬೇಕಾದ್ರೆ ಹೆಂಗೆ ಬೇಕಾದ್ರೆ ತಿರ್ಚ್ತಾರೆ. ಇವತ್ತು ಪ್ರತಿಯೊಂದು ಹೇಳಿಕೆಯನ್ನು ತಿರ್ಚಿ ಭಾರತದ ಸಂವಿಧಾನವನ್ನು ತಿರ್ಚುವಂಥ ಪ್ರಯತ್ನ ಮಾಡಿದ್ದಾರೆ, ಭಾರತದ ಇತಿಹಾಸವನ್ನು ತಿರ್ಚುವಂಥ ಪ್ರಯತ್ನಗಳು ನಡೆದಿದೆ ಈ ದೇಶದಲ್ಲಿ. ಇವತ್ತು ನನ್ನ ಹೇಳಿಕೆಯನ್ನು ತಿರ್ಚೋದ್ರಲ್ಲಿ ಅರ್ಥ ಇಲ್ಲ, ಏನು ದೊಡ್ಡದೇನಲ್ಲ ಬಿಡಿ ಇವರಿಗೆ. ಆದರೆ ನಾವು ಭಾರತ್ ಜೋಡೋ ಯಾತ್ರೆಯನ್ನು ಸಂಪೂರ್ಣವಾಗಿ ನಿಂತು ಅವ್ರ ಜೊತೆ ಕೈ ಜೋಡಿಸಿರ್ತಕ್ಕಂಥದ್ದು. ರಾಹುಲ್ ಗಾಂಧಿ ಅವರ ಯಾತ್ರೆ ಯಶಸ್ಸಾಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಚುನಾವಣೆಯಲ್ಲಿ ಗೆಲುವು ಸೋಲು ಬೇರೆ ವಿಚಾರಗಳಾಗ್ತದೆ, ಆದರೆ ಕಾಂಗ್ರೆಸ್ ಪಕ್ಷ ಯಾವತ್ತೂ ಈ ದೇಶದ ಐಕ್ಯತೆ ಮತ್ತು ಸಮಗ್ರತೆಯನ್ನು ಕಾಪಾಡ್ಕೊಂಡು ಬಂದಿದೆ. ಒಕ್ಕೂಟ ವ್ಯವಸ್ಥೆಯನ್ನು ಬಲಿಷ್ಠ ಮಾಡಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷ ಕೆಲಸ ಮಾಡಿದೆ. ಇವತ್ತು ಸ್ವತಂತ್ರವನ್ನು ಕಿತ್ಕೊಳ್ತಕ್ಕಂಥ ಪರಿಸ್ಥಿತಿಗೆ ನಾವು ಹೋಗ್ತಾ ಇದ್ದೇವೆ. ನಾನೇನೋ ಮಾತಾಡ್ತು ಅಂತಂದ್ರೆ ಎಲ್ಲರೂ ಅದನ್ನ ಅಪಪ್ರಚಾರಕ್ಕೆ ಉಪಯೋಗಿಸ್ತಾ ಇತ್ತು ಅಂತಂದ್ರೆ, ನನ್ನನ್ನು ಬೇರೆ ರೀತಿ ವೈಭವೀಕರಿಸುವಂತ ಪ್ರಯತ್ನ ಮಾಡ್ತು ಅಂತಂದ್ರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.